ನಾನು ನಿಮ್ಮ ಗಂಗಾರಾಮ್ ಬಾಗ್ಲಿ ಮಾತಾಡ್ತಾ ಇರೋದು. ಇವತ್ತು ದೇವದುರ್ಗ ತಾಲೂಕಿನ ಮದರಕಲ ಗ್ರಾಮದಲ್ಲಿದ್ದೇನೆ. ಇವರು ನಮ್ಮ ಅಕ್ಕ ಶರಣಮ್ಮ ಮಹದೇವಪ್ಪ ಅಂತ ಹೇಳ್ಬಿಟ್ಟು, ಏನು ಅಂದರೆ ಇವರಲ್ಲಿ ರೊಟ್ಟಿ ಮಿಷನ್ ಇದೆ, ರೊಟ್ಟಿ ಕೇಂದ್ರ ಇದೆ ಇವ್ರದ್ದು. ನೋಡಿ ರೊಟ್ಟಿ ಯಾವ ಥರ ಸುಟ್ಟು ಸ್ಟೋರ್ ಮಾಡಿದ್ದಾರೆ. ಆರ್ಡ್ರ್ ಇದೆ ಅಂತೆ, ದೇವ್ರು ಮಾಡ್ತಾ ಇದ್ದಾರೆ. ಆ ದೇವ್ರಿಗೋಸ್ಕರ ಇವರು ರೊಟ್ಟಿನ ಸುಟ್ಟು ಸ್ಟೋರ್ ಮಾಡಿದ್ದಾರೆ. ಏನು ಅಂದರೆ ಇವರಲ್ಲಿ 2 ಥರ ರೊಟ್ಟಿ ಸಿಗುತ್ತೆ. ಜೋಳದ ರೊಟ್ಟಿನೂ ಮಾಡ್ತಾರೆ ಮತ್ತು ಸಜ್ಜೆ ರೊಟ್ಟಿನೂ ಮಾಡ್ತಾರೆ. ರೊಟ್ಟಿ ನೋಡಿ ಯಾವ ಥರ ಇದೆ. ಇದರಲ್ಲಿ ಇದು ಮೀಡಿಯಮ್ ಸೈಜ್ ಇದೆ. ಇದಕ್ಕಿಂತನೂ ಇನ್ನೂ ಸ್ವಲ್ಪ ಥಿಕ್ನೆಸ್ ಅಂದರೆ ಪಿಂಡವಾಗಿರೋದು ಬರುತ್ತೆ. ಇನ್ನು ಪೇಪರ್ ಸೈಜಲ್ಲೂ ಬರುತ್ತೆ. ಚೆನ್ನಾಗಿ ಸುಟ್ಟಿದ್ದಾರೆ. ಕಾರಣ ಏನಂದರೆ ಇವರು ಕಟ್ಟಿಗೆಯಿಂದ ಒಲೆ ಹಚ್ಚಿ ಅಂಥದ್ರಲ್ಲಿ ರೊಟ್ಟಿನ ರೋಸ್ಟ್ ಮಾಡ್ತಾರೆ. ಒಳ್ಳೆ ನ್ಯಾಚುರಲ್ಲಾಗಿ ರೋಸ್ಟ್ ಆಗಿರುತ್ತೆ, ಹಂಗಾಗಿ ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ನಿಮ್ಗೇನಾದರೂ ಬೇಕಿದ್ದರೆ ಇವ್ರ ನಂಬರ್ನ ಆ್ಯಡ್ ಮಾಡಿರ್ತೀನಿ ಕೆಳಗಡೆ. ಆ ನಂಬರ್ಗೆ ಫೋನ್ ಮಾಡಿ ಆರ್ಡ್ರ್ ಮಾಡಿ. ಏನಂದರೆ ಈ ದೇವದುರ್ಗ ತಾಲೂಕು ಅಕ್ಕಪಕ್ಕದಲ್ಲಿರೋಂಥ ಹಳ್ಳಿಗಳಿಗೆ ಆಗ್ಬೋದು. ಅಂದರೆ ನಾವು ಡೋರ್ ಸರ್ವಿಸ್ ಕೊಡೋಲ್ಲ, ನೀವೇ ಬಂದು ತಗೊಂಡು ಹೋಗಬೇಕು. ಏನಂದರೆ ಒಂದು ರೊಟ್ಟಿಗೆ ನಾವು ₹6 ತೊಗೊತೀವಿ ನಮ್ಮದೇ ಹಿಟ್ಟು ಆದರೆ. ನಿಮ್ಮದು ಹಿಟ್ಟು ತಂದುಕೊಟ್ಟು ಮಾಡಿಸೋದಾದರೆ ನಾವು ₹3 ರೊಟ್ಟಿ ಮಾಡಿಕೊಡ್ತೀವಿ. ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾರಾದರೂ ಅಂಥವ್ರು ಇದ್ದರೆ, ಈಗ ಸೀಸನ್ ಇದೆಯಲ್ಲ, ಮದುವೆ ಸೀಸನ್ನು, ಒಂದು ದಿನ ಮುಂಚೆನೇ ಹೇಳಿದರೆ ನಾವು 1 ದಿನ ಅಥವಾ 2 ದಿನ ಮುಂಚೆನೇ ಹೇಳಿದರೆ ನಾವು ರೊಟ್ಟಿ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ, ನಾನು ನಿಮ್ಮ ಗಂಗಾರಾಮ್ ಬಾಗ್ಲಿ. ನಮಸ್ಕಾರ.